ಆಮೇಲೆ ಇಬ್ಬರಿಗೆ ಇವತ್ತು 1.5 ಕೋಟಿ ಪರಿಹಾರ. ಆಕ್ಸಿಡೆಂಟ್ ಆಗಿ ಸತ್ತಂಥವ್ರಿಗೆ ರಾಷ್ಟ್ರದಲ್ಲೇ ಎಲ್ಲೂ ಇಲ್ಲ. ಸರ್ವೀಸಲ್ಲಿದ್ದಾಗ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ ಇಬ್ಬರಿಗೆ ಕೊಟ್ವಿ. ಮತ್ತು ಅವ್ರ ಕಿವಿ ಮಾತು ಹೇಳಿದ್ದೀನಿ, ಈ ಹಣವನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆ ಕಟ್ಕೊಳ್ಳೋದಕ್ಕೆ ಅಥವಾ ಮನೆ ಇಲ್ಲಾಂದರೆ ಸೈಟ್ ತೊಗೊಳೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ಒಂದು 7-8 ಜನಕ್ಕೆ ಸರ್ವೀಸಲ್ಲಿದ್ದಾಗ ಮೊದಲು ತೀರೋದ್ರೆ ಬರೀ 3 ಲಕ್ಷ ಕೊಡ್ತಾಯಿದ್ವಿ. ಈಗ ಅದನ್ನು 10 ಲಕ್ಷ ಮಾಡಿದ್ದೀವಿ, ಅದು ಕೊಟ್ವಿ. ಪ್ಲಸ್ ಅವ್ರಿಗೆ ಗ್ರ್ಯಾಚುಯಿಟಿ, PF ಎಲ್ಲ ಸೇರಿ ಒಂದು 35-40 ಲಕ್ಷ ಬರುತ್ತೆ. ಅವರ ಮುಂದಿನ ಅವರ ಜೀವನಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಮತ್ತು ನಮ್ಮ ಆಕ್ಸಿಡೆಂಟ್ಸು ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಆಗಿದೆ ಮತ್ತು ಪ್ರಾಣಹಾನಿ ಕೂಡ ಆಗ್ತಾಯಿದೆ. ನಮ್ಮ ಡ್ರೈವರ್ಸ್ಗೆ ಆಕ್ಸಿಡೆಂಟ್ಸಲ್ಲಿ 3 ಥರ ಇರುತ್ತೆ. ಒಂದು, ನಮ್ಮ ಡ್ರೈವರ್ಸೇ ತಪ್ಪಿರ್ತಕ್ಕಂಥದ್ದು, ರ್ಯಾಶ್ ಡ್ರೈವಿಂಗು, ಓವರ್ ಸ್ಪೀಡು ಮತ್ತು ನೆಗ್ಲಿಜೆನ್ಸು, ಅಂಥವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇನ್ನೊಂದು, ಇಬ್ಬರದ್ದು ತಪ್ಪಿರುತ್ತೆ, ಆಪೋಸಿಟ್ ಬರೋ ವೆಹಿಕಲ್ದು ತಪ್ಪಿರುತ್ತೆ, ನಮ್ಮ ವಾಹನಗಳದ್ದು ತಪ್ಪಿರುತ್ತೆ, ಅಂಥದ್ದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇನ್ನು ಕೆಲವು ಇದರಲ್ಲಿ ನಮ್ಮ ಎಲ್ಲ ಬಸ್ಸಸ್ಸಲ್ಲೂ ಕೂಡ CC ಕ್ಯಾಮ್ರಾಸ್ ಇರುತ್ತೆ. ಈ 2 ವೀಲರ್ಸು, ಪಾದಚಾರಿಗಳು ಸಡನ್ನಾಗಿ ಬಂದು ಅವರೇ ಸಿಗಾಕೊಂಡು ಸತ್ತೋಗ್ತಾರೆ. ಅಂಥವ್ರ ಮೇಲೆ ಡ್ರೈವರ್ ಏನೂ ತಪ್ಪಿರೋದಿಲ್ಲ, ಅದರಿಂದ ಅದಕ್ಕೇನು ಪನಿಷ್ಮೆಂಟ್ ಇರೋದಿಲ್ಲ. ಆದರೆ ಯಾರು ರ್ಯಾಶ್ ಡ್ರೈವಿಂಗ್ ಮಾಡಿ ಪ್ರಾಣಹಾನಿ ಮಾಡ್ತಾರೆ, ನೆಗ್ಲಿಜೆನ್ಸಿಂದ ಪ್ರಾಣಹಾನಿ ಆಗುತ್ತೆ, ಅಂಥವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತೇಳಿ 4 ಕಾರ್ಪೊರೇಷನ್ನ MDಗಳಿಗೆ ಹೇಳಿದ್ದೀನಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಠಿಣ ಕ್ರಮ ತಗೊಳ್ತಾರೆ. ಅದೆಲ್ಲ ಸಣ್ಣ ಪುಟ್ಟದ್ದಕ್ಕೆ ಸಸ್ಪೆಂಡು. ಕಠಿಣ ಕ್ರಮ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಯಾಕೆಂದರೆ ನಾನೇ ಹೇಳಕ್ಕೆ ಬರಲ್ಲ. ಈಗ ಕೊನೆಗೆ ಡಿಸ್ಮಿಸ್ಸು ಆಗ್ಬೋದು ಅಲ್ವಾ. ಇನ್ನೊಬ್ಬರು ಪ್ರಾಣ ತೆಗೆದ ಪದೇ ಕೆಲವರು ಮಾಡ್ತಾರಲ್ಲ, ಅಂಥವ್ರನ್ನೆಲ್ಲ ಡಿಸ್ಮಿಸ್ಸೇ ಮಾಡ್ತಾರೆ. ಯಾವುದೇ